ಅಭಿವೃದ್ಧಿ ಕೆಲಸದಿಂದ ಉತ್ತಮ ಗುಣಮಟ್ಟದ ಕಾಮಗಾರಿಯಿಂದ ಹೆಸರುವಾಸಿಯಾಗಬೇಕಿದ್ದಂತಹ ಬಿಬಿಎಂಪಿ ಪದೇ 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 ಕಳಪೆ ಕಾಮಗಾರಿಯ ವಿಚಾರಕ್ಕೇನೆ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಈ ಬಿಬಿಎಂಪಿಯ ಕಳಪೆ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಅಲ್ಲಿ ಬಿಬಿಎಂಪಿಯ ಕಳ್ಳಾಟ ಮತ್ತೊಮ್ಮೆ ಬಟಾಬಯಲಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಡ್ರೋ ಅವಾರ್ಡು ಇದ್ಯಾವ ಶೈಲಿಯ ಕಾಮಗಾರಿ ಸ್ವಾಮಿ? ರಾಜಕಾಲುವೆ ನೀರಿನ ಮೇಲೆ ಕಾಂಕ್ರೀಟ್ ಹಾಕಿ ಕಾಮಗಾರಿ. ಬಿಬಿಎಂಪಿಯ ಮತ್ತೊಂದು ಎಡವಟ್ಟು. ಬೆಂಗಳೂರಿನಲ್ಲಿ ಬಿಬಿಎಂಪಿಯ ಕಳಪೆ ಕಾಮಗಾರಿಗಳು ಒಂದಲ್ಲ ಎರಡಲ್ಲ, ಎಲ್ಲವೂ ಅವೈಜ್ಞಾನಿಕ ಕಾಮಗಾರಿಗಳೇ. ಅದಕ್ಕೆ ಸ್ಪಷ್ಟ ಸಾಕ್ಷಿ ಬೆಂಗಳೂರಿನ ಶ್ರೀನಗರದಲ್ಲಿ ನಡೀತಾ ಇರುವಂತಹ ಕಾಮಗಾರಿ. ಈ ಕಾಮಗಾರಿ ಮಾಡ್ತಾ ಇರೋ ಬಿಬಿಎಂಪಿ ಇಂಜಿನಿಯರ್ಗೆ ಅವಾರ್ಡ್ ಕೊಡಬೇಕು. ಹೌದು, ವಾರ್ಡ್ ನಂಬರ್ 156 ಶ್ರೀನಗರ 4ನೇ ಮುಖ್ಯ ರಸ್ತೆಯಲ್ಲಿ ರಾಜಕಾಲುವೆ ಕಾಮಗಾರಿ ಮಾಡ್ತಾ ಇದ್ದು, ರಾಜಕಾಲುವೆಯಲ್ಲಿ ನೀರು ಹರಿತಾ ಇದ್ದು, ಹರಿಯುವ ನೀರಿನ ಮೇಲೆಯೇ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ. ಇನ್ನು ಹರಿಯುವ ನೀರಿನ ಮೇಲೆ ಕಾಂಕ್ರೀಟ್ ಹಾಕಿದ ಮೇಲೆ ಸಿಮೆಂಟ್ ಇಲ್ಲವೇ ಇಲ್ಲ, ಬರೀ ಜಲ್ಲಿ ಇದೆ. ಹರಿತಾ ಇರುವ ನೀರನ್ನ ಸ್ಟಾಪ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನೀರನ್ನ ಒಂದ್ ಕಡೆಗೆ ಹರಿಯುವಂತೆ ಮಾಡಿ ಮತ್ತೊಂದ್ ಕಡೆ ಕಾಂಕ್ರೀಟ್ ಹಾಕ್ಬೇಕು. ಆದ್ರೆ ಇಲ್ಲಿ ಮಾಡ್ತಾ ಇರೋದೇ ಬೇರೆ. ಬಿಬಿಎಂಪಿಯದ್ದು ಬರೀ ಕಳಪೆ ಕಾಮಗಾರಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿ. ಅವೈಜ್ಞಾನಿಕ ಕಾಮಗಾರಿಗೆ ಮತ್ತೊಂದು ಸ್ಫೋಟಕ ಸಾಕ್ಷಿ ಅಂತಂದ್ರೆ ಶ್ರೀನಗರದಲ್ಲಿ ಆಗ್ತಾ ಇರುವಂತ ರಾಜಕಾಲುವೆ ಕಾಮಗಾರಿ. ರಾಜಕಾಲುವೆ ಕಾಮಗಾರಿಯನ್ನು ಬಿಬಿಎಂಪಿ ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅಂತಂದರೆ, ಅದರ ಒಳಭಾಗಕ್ಕೆ ಕಾಂಕ್ರೀಟನ್ನು ಹಾಕಬೇಕಾದ್ರೆ ಯಾವುದೇ ರೀತಿಯ ನೀರು ಹರಿಯುವಿಕೆ ಇರಬಾರ್ದು. ಆದರೆ ಬಿಬಿಎಂಪಿ ಈ ಒಂದು ರಾಜಕಾಲುವೆ ಕಾಮಗಾರಿ ನೀವೇನು ನೋಡ್ತಾ ಹೋಗ್ತಾ ಇದ್ದೀರಾ, ಸುಮಾರು 100 ಮೀಟ್ರ್ 150 ಮೀಟ್ರ್ ಉದ್ದದ ಈ ಒಂದು ರಾಜಕಾಲುವೆ ಕಾಮಗಾರಿಯನ್ನು ಮಾಡಿದೆ. ಈ ಕಾಮಗಾರಿಯನ್ನು ಮಾಡಬೇಕಾದ್ರೆ ಕಾಂಕ್ರೀಟನ್ನು ಹೀಗೆ ನೀವು ನೋಡ್ತಾ ಇದ್ದೀರಾ, ಆ ಹರಿಯುವ ನೀರಿನಲ್ಲೇ ಕಾಂಕ್ರೀಟ್ ಆಗಿ ಪ್ಲಾಸ್ಟಿಂಗ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಕಾಮಗಾರಿ ನಡೀತಾ ಹೋಗ್ತಾ ಇದೆ. ತಳಮಟ್ಟಕ್ಕೆ ಕಾಂಕ್ರೀಟನ್ನು ಹಾಕಿರುವಂಥದ್ದು ನಮಗೆಲ್ಲೂ ಕಾಣ್ತಾ ಹೋಗ್ತಾ ಇಲ್ಲ. ನೀರು ಕಾಣ್ತಾ ಇದೆ, ಜೊತೆಗೆ ಜಲ್ಲಿ ಕಲ್ಲುಗಳು ಕಾಣ್ತಾ ಇರುವಂಥದ್ದು. ಕಾಂಕ್ರೀಟ್ ಹಾಕಿದರೆ ಕಂಪ್ಲೀಟಾಗಿ ಸಿಮೆಂಟ್ ಕಾಣ್ತಾ ಇರಬೇಕಾಗತ್ತೆ. ಆದರೆ ಇಲ್ಲಿ ನಮಗೆ ಯಾವುದೇ ದೃಶ್ಯಾವಳಿಗಳು ಕಾಣ್ತಾ ಹೋಗ್ತಾ ಇಲ್ಲ. ಅಲ್ಲಿಗೆ ಹರಿಯುವ ನೀರಿಗೆ ಕಾಂಕ್ರೀಟನ್ನು ಹಾಕಿ ಬಿಬಿಎಂಪಿ ಅವೈಜ್ಞಾನಿಕ ಕಾಮಗಾರಿ ಮಾಡಿದೆ. ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೋಟಿ ಕೋಟಿ ರೂಪಾಯಿಗಳನ್ನು ಸುರಿದು ದುಡ್ಡು ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ಈ ಒಂದು ಕಾಂಕ್ರೀಟ್ ಹರಿಯುವ ನೀರು ಕಾಂಕ್ರೀಟ್ ಆಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು, ಮೊಬೈಲ್ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರೋದು ಕೂಡ ಸಿಗ್ತಾ ಹೋಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡುವಂಥವ್ರು ಯಾರು ಇಲ್ವಾ ಅಂತೇಳಿ ನಮಗೆ ಒಂದು ಅನುಮಾನ ಮಾಡ್ತಾ ಹೋಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ದುಡ್ಡು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೋದಾಗಿದೆ, ನೀರು ಹರಿತಾ ಇರಬೇಕಾದ್ರೆ ಈ ರೀತಿಯ ಕಬ್ಬಿಣವನ್ನು ನಿಲ್ಲಿಸೋದಾಗಲಿ, ಈ ಒಂದು ಪ್ಲಾಸ್ಟಿಂಗ್ ಮಾಡಲಿಕ್ಕೆ ಕಟ್ಟಿಗೆಗಳನ್ನು ಮತ್ತು ಈ ಒಂದು ಬೋರ್ಡ್ಗಳನ್ನು ಅಳವಡಿಸೋದಾಗಲಿ, ಇದ್ಯಾವುದನ್ನು ಕೂಡ ಮಾಡುವಂತಿಲ್ಲ. ಆದರೆ ಎಲ್ಲವನ್ನು ಕೂಡ ನೀರು ಹರಿಯುವಿಕೆಯಲ್ಲೇ ಮಾಡಿ, ತಳಕ್ಕೆ ಸಿಮೆಂಟನ್ನು ಕೂಡ ನೀರು ಹರಿಬೇಕಾದ್ರೆ ಹಾಕಿ ಮಾಡಿರುವಂಥದ್ದು ದೃಶ್ಯಾವಳಿಗಳನ್ನ ತಾವು ಗಮನಿಸ್ಬೋದು. ಅಲ್ಲಿ ಯಾವ ರೀತಿಯಾದಂಥ ಜಲ್ಲಿ ಕಲ್ಲುಗಳು ನಮಗೆ ಕಾಣಿಸ್ತಾ ಹೋಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇಲ್ಲ. ಕಂಪ್ಲೀಟಾಗಿ ಜಲ್ಲಿ ಕಲ್ಲುಗಳು ಮಾತ್ರ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಈ ರೀತಿಯಾಗಿ ಬಿಬಿಎಂಪಿ ಕಳಪೆ ಕಾಮಗಾರಿ, ಅವೈಜ್ಞಾನಿಕ ಕಾಮಗಾರಿ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ವಲಯದ ಶ್ರೀನಗರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕಾಲುವೆ ಕಾಮಗಾರಿಯನ್ನು ಹರಿಯುವ ನೀರಿನಲ್ಲೇ ಕಾಂಕ್ರೀಟ್ ಹಾಕಿ ಕಳಪೆ ಮಾಡಿದೆ. ಇದರ ವಿರುದ್ಧ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇನು ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಕಾಣ್ತಾ ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಯಾರೇ ಕೂಡ ಈ ಒಂದು ಭ್ರಷ್ಟಾಚಾರ ಕಳಪೆ ಕಾಮಗಾರಿ ಮಾಡಿದ್ರೆ ಕ್ರಮ ವಹಿಸ್ತೀನಿ ಅಂತ ಏನು ಹೇಳ್ತಾರೆ, ಈಗ ಸಾಕ್ಷಿ ಸಮೇತವಾಗಿ ನಾವು ಬಿಚ್ಚಿಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಬಿಬಿಎಂಪಿ ಹರಿಯುವ ನೀರಿನ ಮೇಲೆ ಕಾಂಕ್ರೀಟ್ ಹಾಕಿ ಕೋಟಿ ಕೋಟಿ ರೂಪಾಯಿ ದುಡ್ಡನ್ನ ನೀರಲ್ಲಿ ಕೊಚ್ಚಿ ಹೋಗುವಂತೆ ಮಾಡಿದೆ. ಕಾಮಗಾರಿ ಮಾಡಿದ ಬಿಬಿಎಂಪಿ ವಿರುದ್ಧ ಏನು ಕ್ರಮ, ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.